ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವಾಟ್ ಇಫ್ ಸೀಸನ್ 3ಯ 5ನೇ ಎಪಿಸೋಡ್ ಆದಂತಹ ವಾಟ್ ಇಫ್ ದ ಎಮರ್ಜೆನ್ಸ್ ಡೆಸ್ಟ್ರಾಯ್ಡ್ ಅರ್ತ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ವಾಟ್ ಇಫ್ ದಿ ಎಮರ್ಜೆನ್ಸ್ ಡೆಸ್ಟ್ರಾಯ್ಡ್ ಅರ್ತ್ ಅಂದರೆ ಎಮರ್ಜೆನ್ಸ್ ಏನಾದರೂ ಭೂಮಿನ ನಾಶ ಮಾಡಿದರೆ ಅಂತ ಅರ್ಥ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ವಾಚರ್ ನಮಗೆ ನೀವು ನನ್ನ ರೀತಿ ಯುದ್ಧಗಳನ್ನು ನೋಡ್ತಾ ಇದ್ದರೆ ನಿಮಗೆ ಇದೆಲ್ಲ ಅಭ್ಯಾಸ ಆಗ್ತಾಯಿತ್ತು ಅನಿಸುತ್ತೆ. ಆದರೆ ನಾಶ ಆಗದೇ ಇರೋ ಭೂಮಿ ಅವ್ರ ಹೀರೋಸ್ ಕಾಪಾಡದೇ ಇರೋದಕ್ಕೆ ನಾಶ ಆದಾಗ ಬೇಜಾರಾಗುತ್ತೆ. ಆದರೆ ನಾನೇನು ಮಾಡಲಿ, ನಾನು ರಿಯಾಲಿಟಿ ಜೊತೆ ಇಂಟರ್ಫಿಯರ್ ಆಗೋ ಆಗಿಲ್ಲ. ಅದಕ್ಕೆ ನಾನು ಯಾವಾಗಲೂ ಜಸ್ಟ್ ವಾಚ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾನೆ. ಕೆಳಗಡೆ ಯಾವುದೋ ಹುಡುಗಿ ಐರನ್ ಫೆಡರೇಷನ್ ಅನ್ನೋ ಫೆಡರೇಷನ್ಗೆ ಕಳ್ಳಿ ಥರ ಹೋಗ್ತಾ ಇರ್ತಾಳೆ. ಗೋಡೆಯಲ್ಲಿ ಒಂದು ಪೋಸ್ಟರ್ ಇರುತ್ತೆ, ಅದನ್ನ ಕಿತ್ತಾಕ್ತಾಳೆ. ಅವಳು ಬೇರೆ ಯಾರೂ ಅಲ್ಲ, ರೀರಿ ವಿಲಿಯಮ್ಸ್. ಆ ಗೋಡೆಯಲ್ಲಿ ಅವೆಂಜರ್ ಸಿಂಬಲ್ ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿದಾಗ ಅಲ್ಲಿ ರಶ್ ವಿಲ್ಲೆ ಅಂತ ಬರೆದಿರುತ್ತೆ. ಆವಾಗ ಅವಳು ಅಲ್ಲಿಗೆ ಹೋಗ್ತಾಳೆ. ಆ ಟೈಮಲ್ಲಿ ವಾಚರ್ ಎಲ್ಲ ನಾಶ ಆದಮೇಲೆ ನಮ್ಮ ಲಾಸ್ಟ್ ಬೆಸ್ಟ್ ಓಪ್ ಅಂದರೆ ರೀರಿ ವಿಲಿಯಮ್ಸ್. ಆದರೆ ನಾನು ನೋಡಿರೋ ಎಲ್ಲ ರಿಯಾಲಿಟಿಯಲ್ಲೂ ಯಾವಾಗಲೂ ರೀರಿ ವಿಲಿಯಮ್ಸ್ ಸೋತೋಗ್ತಾಳೆ, ಯಾವಾಗಲೂ ಅಂತ ಹೇಳ್ತಾನೆ. ಈ ಕಡೆ ರೀರಿ ಒಂದು ಬಿಲ್ಡಿಂಗ್ ಒಳಗೆ ಬರ್ತಾಳೆ. ಅಲ್ಲಿ ಒಬ್ಳು ಲೇಡಿ ಇರ್ತಾಳೆ. ಅವಳಿಗೆ ದುಡ್ಡು ಕೊಟ್ಟು ಅವಳ ಹತ್ರ ಇಂದ ಒಂದು ಐಟಮ್ ಇಸ್ಕೋತಾಳೆ. ಅದರಿಂದ ಏನೋ ವೆಪನ್ ಮಾಡೋಕ್ಕೆ ರೀರಿ ಪ್ಲಾನ್ ಮಾಡಿರ್ತಾಳೆ. ರೀರಿ ಆ ಲೇಡಿ ಹತ್ರ ನಿಮ್ಮ ಕೈಲಿ ಇನ್ನೂ ಈ ರೀತಿ ಎಷ್ಟು ಐಟಮ್ ತರೋಕ್ಕೆ ಸಾಧ್ಯ ಅಂತ ಕೇಳ್ತಾಳೆ. ಅದಕ್ಕೆ ಆ ಲೇಡಿ ಐರನ್ ಫೆಡರೇಷನ್ ಕೈಲಿ ಸಿಕ್ಕಾಕೊಂಡ್ರೆ ಕತೆ ಮುಗಿಯುತ್ತೆ ಅಂತಾಳೆ. ಈಚೆ ಒಂದು ಐರನ್ ಮ್ಯಾನ್ ಸೂಟ್ ಬರ್ತಿರೋದನ್ನ ರೀರಿ ನೋಡ್ತಾಳೆ. ಈ ಕಡೆ ಆ ಲೇಡಿನೇ ರೀರಿಗೆ ಶೂಟ್ ಮಾಡೋಕ್ಕೆ ರೆಡಿ ಆಗ್ತಾಳೆ. ರೀರಿ ಆ ಲೇಡಿಗೆ ಹೊಡೆದು ಅವಳು ಹಾಕೊಂಡಿದ್ದ ಶಾಲ್ನ ತೆಗೆದು ಎಸಿತಾಳೆ. ನೋಡಿದ್ರೆ ಅವಳು ಐರನ್ ಮ್ಯಾನ್ ಸೂಟ್ ಹಾಕೊಂಡಿರ್ತಾಳೆ. ಅಲ್ಲಿರೋ ಎಲ್ಲ ಸೂಟ್ಗಳು ಹೋಲೋಗ್ರಾಮ್ ಆಗಿರುತ್ತೆ. ಅವಳು ಹೇಗೋ ಬಿಲ್ಡಿಂಗ್ ಮೇಲೆ ಹೋಗ್ತಾಳೆ. ಅಲ್ಲಿಗೆ ವೈಟ್ ವಿಷನ್ ಬಂದು ರೀರಿನ ಬಿಲ್ಡಿಂಗ್ ಮೇಲಿಂದ ಬಿಸಾಕೋಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಯಾರೋ ವಿಷನ್ ಕಡೆ ಶೂಟ್ ಮಾಡ್ತಾರೆ. ರೀರಿ ಕೆಳಗೆ ಬಂದು ಬೋಟ್ ಒಳಗೆ ಬೀಳ್ತಾಳೆ. ಅದು ವಾಲ್ಕರೈ ಬೋಟ್. ಅದರಲ್ಲಿ ವಾಲ್ಕರೈ, ವಾಂಗ್ ಮತ್ತು ಇಂಗ್ ಯಾನ್ ಅನ್ನೋ ಇನ್ನೊಬ್ಳು ಲೇಡಿ ಇರ್ತಾಳೆ. ಅವರು ಅಲ್ಲಿಂದ ರೀರಿನ ಕರ್ಕೊಂಡು ಹೋಗಿಬಿಡ್ತಾರೆ. ಆವಾಗ ವಾಚರ್ ಈ ರಿಯಾಲಿಟಿಯಲ್ಲಿ ಎಲ್ಲ ಎಟರ್ನಲ್ಸ್ ಒಂದಾಗಿ ಎಮರ್ಜೆನ್ಸ್ನ ತಡೆಯೋ ಮುಂಚೆನೇ ಇಲ್ಲಿ ಎಮರ್ಜೆನ್ಸ್ ಆಗಿ ಭೂಮಿ ನಾಶ ಆಯಿತು. ನಾವು ಇವಾಗ ನೋಡ್ತಿರೋದು ಅದರಲ್ಲಿ ಉಳಿದಿರೋ ಭಾಗ ಮಾತ್ರ. ಇದನ್ನ ಒಬ್ಬ ಸದುಪಯೋಗ ಮಾಡಿಕೊಂಡ. ಅವನೇ ಕ್ವಿಂಟನ್ ಬೆಕ್. ಅವನು ಸ್ಟಾರ್ಕ್ ಇಂಡಸ್ಟ್ರೀಸ್ನ ಅವನ ಅಧೀನ ಮಾಡಿಕೊಂಡು ಐರನ್ ಫೆಡರೇಷನ್ನ ಸ್ಟಾರ್ಟ್ ಮಾಡ್ದ. ಅದರ ಆಪೋಸಿಟಲ್ಲಿರೋದು ಅಲಯನ್ಸ್ ಟೀಮ್ ಅಂತ ಹೇಳ್ತಾನೆ. ಈ ಕಡೆ ಕ್ವಿಂಟನ್ ಬೆಕ್ ಎ ಮಿಸ್ಟೀರಿಯೋಗೆ ವಯಸ್ಸಾಗಿರುತ್ತೆ. ಅವನ ಕೆಲಸ ಎಲ್ಲ ವಿಷನ್ ಕೈಲಿ ಮಾಡಿಸ್ತಾ ಇರ್ತಾನೆ. ಬೆಕ್ ವಿಷನ್ಗೆ ಅಲಯನ್ಸ್ ಟೀಮ್ನ ಹುಡ್ಕೋಕೆ ಹೇಳ್ತಾನೆ. ಈ ಕಡೆ ರೀರಿ ಅವ್ರನ್ನ ಕಾಪಾಡಿದ ವಾಲ್ಕರೈ ವಾಂಗ್ ಜೊತೆ ಇರ್ತಾಳೆ. ಭೂಮಿ ಮೇಲೆ ಗ್ರಾವಿಟಿ ಇಲ್ಲದೆ ಎಲ್ಲ ವಸ್ತುಗಳು ತೇಲಾಡ್ತಾ ಇರ್ತವೆ. ಅಲ್ಲಿ ರೀರಿಗೆ ಗೊತ್ತಾಗುತ್ತೆ ಇವರೆಲ್ಲ ಅವಳನ್ನ ತುಂಬ ದಿನದಿಂದ ಸ್ಪೈ ಮಾಡ್ತಿದ್ದಾರೆ ಅವಳ ಮೇಲೆ ಅಂತ. ಯಾಕೆ ಅಂದರೆ ರೀರಿ ವಿಷನ್ನ ಕೊಲ್ಲೋಕೆ ವೆಪನ್ನ ರೆಡಿ ಮಾಡ್ತಾ ಇರ್ತಾಳೆ. ಆದರೆ ಅವಳು ಯೂಸ್ ಮಾಡ್ತಾ ಇರೋ ಐಟಮ್ಸಿಂದ ವಿಷನ್ನ ಕೊಲ್ಲೋ ವೆಪನ್ನ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆದರೆ ರೀರಿ ಅಲಯನ್ಸ್ ಟೀಮ್ನ ಸೇರ್ಕೊಳ್ಳೋಕೆ ಇಷ್ಟಪಡಲ್ಲ. ಆದರೂ ಒಂದ್ಸಲ ಟ್ರೈ ಮಾಡೋಣ ಅಂತ ಅಲಯನ್ಸ್ ಟೀಮ್ ಅವರು ಶೆಲ್ಟರ್ ತೊಗೊಂಡಿದ್ದ ಟೈಟಾನಿಕ್ ಶಿಪ್ಗೆ ಹೋಗ್ತಾರೆ. ಅಲ್ಲಿ ಎಷ್ಟೊಂದು ಸೋಲ್ಜರ್ಸ್ ಇರ್ತಾರೆ. ರೀರಿನ ಒಂದು ಲ್ಯಾಬ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವಳು ವೆಪನ್ ಕ್ರಿಯೇಟ್ ಮಾಡೋಕ್ಕೆ ಬೇಕಿದ್ದ ಎಲ್ಲ ಐಟಮ್ಸ್ ಇರುತ್ತೆ. ರೀರಿ ಒಪ್ಕೋತಾಳೆ. ಆವಾಗ ಇಂಗ್ ನಾನ್ಗೆ ಯಾರೋ ಶಿಪ್ಗೆ ಬರ್ತಿದ್ದಾರೆ ಅಂತ ಒಬ್ಬ ಸೋಲ್ಜರ್ ಹೇಳ್ತಾನೆ. ಅದು ವಿಷನ್ನೇ ಆಗಿರ್ತಾನೆ. ರೀರಿಗೆ ಎಷ್ಟು ಟೈಮ್ ಆಗುತ್ತೆ ಅಂತ ಆ ವೆಪನ್ನ ಮಾಡೋಕ್ಕೆ ಅಂದಾಗ ಅವಳು 12 hours ಅಂತಾಳೆ. ಆವಾಗ ವಾಂಗ್ ನಿನ್ನ ಹತ್ರ 7.5 minutes ಇದೆ, ಅಷ್ಟೊತ್ತೇ ವಿಶ್ರಾಂತಿ ಸ್ಪೆಲ್ ಹೋಲ್ಡ್ ಮಾಡೋದು ಅಂತ ಹೇಳ್ತಾನೆ. ವಿಷನ್ ಅವನಿಗೆ ಅಡ್ಡ ಬರೋ ಎಲ್ಲ ಸೋಲ್ಜರ್ಸ್ನ ಕೊಲೆ ಮಾಡ್ತಾ ರೀರಿ ಇದ್ದ ರೂಮ್ ಹತ್ರ ಬರ್ತಾನೆ. ಆದರೆ ಅವ್ನ ರೂಮ್ ಒಳಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ರೂಮ್ಗೆ ವಾಂಗ್ ವಿಶ್ರಾಂತಿ ಸ್ಪೆಲ್ ಹಾಕಿರ್ತಾನೆ. ಆ ರೂಮ್ ಹತ್ರಕ್ಕೆ ವಾಂಗ್, ಇಂಗ್ ನಾನ್ ಎಲ್ಲರೂ ಬರ್ತಾರೆ. ಅವ್ರು ಕೂಡ ಸ್ಪೆಲ್ ಹಾಕೊಂಡಿರ್ತಾರೆ. ಎಲ್ಲರೂ ವಿಷನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದರೆ ವಿಷನ್ ಎಷ್ಟು ಪವರ್ಫುಲ್ ಅಂದರೆ 4 ಜನ ಇದ್ದರೂ ಅವನಿಗೆ ಒಬ್ಬರು ಒಂಚೂರು ನೋವು ಮಾಡೋಕ್ಕಾಗಲ್ಲ. ಆದರೆ ಅವನು ಎಲ್ರಿಗೂ ಸಖತ್ತಾಗಿ ಹೊಡಿತಾನೆ. ವಿಶ್ರಾಂತಿ ಸ್ಪೆಲ್ ಮುಗ್ದೋಗುತ್ತೆ. ವಿಷನ್ ರೂಮ್ ಒಳಗೆ ಹೋಗ್ತಾನೆ. ಅಷ್ಟರಲ್ಲಿ ರೀರಿ ವೆಪನ್ ಕ್ರಿಯೇಟ್ ಮಾಡಿರ್ತಾಳೆ. ಆದರೆ ಅದು ವರ್ಕ್ ಆಗ್ತಿರಲ್ಲ. ವಿಷನ್ ರೀರಿ ಹತ್ರ ಬರ್ತಾನೆ. ರೀರಿ ವೆಪನ್ನ ಆನ್ ಮಾಡಿ ವಿಷನ್ನ ಬ್ಲಾಸ್ಟ್ ಮಾಡ್ತಾಳೆ. ಸೀನ್ ಬ್ಲಾಕ್ ಆಗುತ್ತೆ. ಡೋರ್ ಓಪನ್ ಮಾಡಿದಾಗ ಟೀಮ್ ಒಳಗೆ ಬರುತ್ತೆ. ರೀರಿ ವಿಷನ್ನ ಸಾಯಿಸ್ಬಿಟ್ಟಿರ್ತಾಳೆ. ಅದನ್ನೆಲ್ಲ ನೋಡಿ ವಾಂಗ್ ಟೀಮ್ಗೆ ಶಾಕ್ ಜೊತೆ ಖುಷಿನೂ ಆಗುತ್ತೆ. ಆವಾಗ ವಾಂಗ್ ನಾವು ಈ ಜಾಗ ಬಿಟ್ಟು ಬೇರೆ ಕಡೆ ಹೋಗಬೇಕು, ಈ ಪ್ಲೇಸ್ ಕಾಂಪ್ರಮೈಸ್ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ರೀರಿ ಬೇರೆ ಕ್ರೂ ಮೆಂಬರ್ಸ್ ಎಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಇಂಗ್ ನಾನ್ ಅವ್ರನ್ನ ಎಲ್ಲರೂ ಸಾಯಿಸ್ಬಿಟ್ಟ ಅಂತ ಹೇಳ್ತಾ ಅವರು ಬೋಟ್ ತಗೊಂಡು ಈಚೆ ಬಂದು ವಾಂಗ್ ಅವ್ನ ಮ್ಯಾಜಿಕ್ಕಿಂದ ಬೋಟ್ನ ಬ್ಲಾಸ್ಟ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ರೀರಿ ವಿಷನ್ ಬಾಡಿ ಮುಂದೆ ಬೇಜಾರಲ್ಲಿ ಕೂತಿರ್ತಾಳೆ. ಆವಾಗ ವಾಚರ್ ಮತ್ತೆ ಹೀಗೆ ನಡೀತಾ ಇದೆ ಅಂತ ಹೇಳ್ತಾನೆ. ಯಾಕಂದರೆ ಅವ್ನು ನೋಡಿರೋ ಎಲ್ಲ ರಿಯಾಲಿಟೀಸಲ್ಲೂ ಇದೇ ರೀತಿ ನಡೆದಿರುತ್ತೆ. ಅದಕ್ಕೆ ರೀರಿ ಅವಳ ಟೀಮ್ ಹತ್ರ ಬಂದು ನಾವು ಬೆಕ್ ನಮ್ಮನ್ನ ಹುಡುಕಿ ಸಾಯಿಸೋ ಮುಂಚೆ ನಾವೇ ಹೋಗಿ ಅವನ್ನ ಕೊಲ್ಲೋಣ. ಹೇಗಿದ್ರು ಅವನ ಹತ್ರ ಇವಾಗ ವಿಷನ್ ಇಲ್ಲ. ಅವನು ಇಲ್ಯೂಷನ್ ಕ್ರಿಯೇಟ್ ಮಾಡೋ ನ್ಯಾನೈಟ್ ಪಾರ್ಟಿಕಲ್ಸ್ನ ನಾಶ ಮಾಡಿದ್ರೆ ಅವನ್ನ ಈಸಿಯಾಗಿ ಸೋಲಿಸಬಹುದು ಅಂತಾಳೆ. ಆದರೆ ಅವನ್ನ ಡಿಸ್ಟ್ರಾಯ್ ಮಾಡೋಕ್ಕೆ ಬೆಕ್ ಕಂಟ್ರೋಲ್ ಅಲ್ಲಿರೋ ಬೇಸ್ಗೆ ಹೋಗಬೇಕು. ಅಲ್ಲಿ ತುಂಬ ಇಲ್ಯೂಷನ್ ಇರುತ್ತೆ. ಅದರಲ್ಲಿ ರಿಯಲ್ ಯಾವುದು ಫೇಕ್ ಯಾವುದು ಅಂತ ಗೊತ್ತಾಗಲ್ಲ ಅಂತ ವಾಲ್ಕರೈ ಹೇಳ್ತಾಳೆ. ಅದಕ್ಕೆ ರೀರಿ ನಮ್ಮ ಹತ್ರ ವಿಷನ್ ಬಾಡಿ ಇದೆ, ಅವನ ಬಾಡಿನ ನನ್ನ ಬಾಡಿಗೆ ಫ್ಯೂಷನ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಅವಳು ವಿಷನ್ ಬಾಡಿನ ಅವಳ ಬಾಡಿ ಜೊತೆ ಫ್ಯೂಷನ್ ಮಾಡಿಕೊಂಡು ಬೋಟ್ ಮೇಲೆ ಬರ್ತಾಳೆ. ಆವಾಗ ವಾಚರ್ ಮತ್ತೆ ಅದೇ ಥರ ನಡೀತಿದೆ ಅಂತ ಹೇಳ್ತಾನೆ. ಎಲ್ಲರೂ ಬೆಕ್ ಕಂಟ್ರೋಲಲ್ಲಿರೋ ಬೇಸ್ಗೆ ಹೋಗ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ಗನ್ಗಳು ಇವ್ರ ಕಡೆ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆದರೆ ರೀರಿಗೆ ಅವುಗಳಲ್ಲಿ ರಿಯಲ್ ಯಾವುದು ಫೇಕ್ ಯಾವುದು ಅಂತ ಗೊತ್ತಾಗುತ್ತೆ. ಅವಳು ಟೀಮ್ನ ನನ್ನ ಫಾಲೋ ಮಾಡಿ ಅಂತ ಹೇಳಿ ಅವಳು ಮುಂದೆ ಹೋಗ್ತಾ ಇರ್ತಾಳೆ. ಆದರೆ ಅವಳು ನ್ಯೂರಲ್ ನೆಟ್ವರ್ಕಲ್ಲಿ ಏನೋ ಆಗಿ ಸ್ಲೋ ಆಗ್ತಾಳೆ. ಅಷ್ಟರಲ್ಲಿ ಐರನ್ ಲೀಜನಿಂದ ಒಂದು ಐರನ್ ಸೂಟ್ ಬಂದು ಅವಳಿಗೆ ಗುದ್ದಿಯುತ್ತೆ. ಅವಳು ಕೆಳಗಡೆ ಬೀಳ್ತಾಳೆ. ಅವಳಿಂದ ಬರ್ತಿದ್ದ ಅವಳು ಟೀಮ್ನ ಬೋಟ್ ಕೂಡ
ಕೂಡ ಕೆಳಗೆ ಬೀಳುತ್ತೆ. ರೀರಿಗೆ ಎಚ್ಚರ ಆದಾಗ ಅಲ್ಲಿ ಇಂಗ್ನಾನ್ ಇರ್ತಾಳೆ. ಅವಳು ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ರೀರಿ, ನನ್ನ ನ್ಯೂರಲ್ ನೆಟ್ವರ್ಕಲ್ಲಿ ಏನೋ ಆಗ್ತಿದೆ, ಆದರೂ ಪರವಾಗಿಲ್ಲ, ನನ್ನ ಕೈಲಿ ಆ ಪಾರ್ಟಿಕಲ್ನ ನಾಶ ಮಾಡೋಕ್ಕೆ ಆಗುತ್ತೆ ಅಂತ ಹೇಳ್ತಾಳೆ. ಆವಾಗ ಇಂಗ್ನಾನ್, ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಐರನ್ ಲೇಜನ್ನ ಫೈಟ್ ಮಾಡ್ತಾ ಇದ್ದಾರೆ, ನಾವು ಅಲ್ಲಿಗೆ ಹೋಗೋಣ ಅಂತ ಬೆಕ್ನ ಬೇಸ್ಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಅಲ್ಲಿರೋ ಕಂಪ್ಯೂಟರ್ಸ್ಗೆ ರೀರಿ ವೈರ್ಲೆಸ್ ಆಗಿ ಕನೆಕ್ಟ್ ಆಗಲ್ಲ. ಅದಕ್ಕೆ ಅವಳು ಮಷಿನ್ ಮೇಲೆ ಕೈ ಇಡ್ತಾಳೆ. ಆವಾಗ ಅವಳಿಗೆ ಗೊತ್ತಾಗುತ್ತೆ ಇದೆಲ್ಲ ಇಲ್ಯೂಷನ್, ಅವಳು ಇವಾಗ ಬೆಕ್ನ ಬೇಸಲ್ಲಿರೋ ಪ್ರಿಸನಲ್ಲಿದ್ದಾಳೆ ಅಂತ. ಆವಾಗ ರೀರಿ, ಇದೇ ಸಾಧ್ಯ, ನಾವು ಎಲ್ಲ ಕೋಆರ್ಡಿನೇಟ್ಸ್ನ ಫಾಲೋ ಮಾಡಿದ್ವಿ, ನಾವು ನ್ಯಾನೈಟ್ ಪಾರ್ಟಿಕಲ್ಸ್ ಹತ್ರ ಇರಬೇಕಿತ್ತು ಅಂತಾಳೆ. ಅದಕ್ಕೆ ಬೆಕ್, ನೀನು ಇವಾಗ ಅದೇ ಜಾಗದಲ್ಲಿದ್ಯಾ, ನ್ಯಾನೈಟ್ ಪಾರ್ಟಿಕಲ್ಸ್ ಎಲ್ಲ ನನ್ನ ಬಾಡಿಲೇ ಇದ್ದಾವೆ, ಇವಾಗ ಉಳಿದಿರೋದು ನೀನೊಬ್ಳೆ, ನಿನ್ನ ಅಲಯನ್ಸ್ ಟೀಮ್ ಎಲ್ಲ ಸತ್ತೋಗಿದೆ, ನಿನ್ನ ಕೈಲಿ ಪ್ರಿಸನ್ನಿಂದ ಈಚೆ ಬರೋಕೆ ಆಗಲ್ಲ, ನೀನು ಯಾವಾಗ ವಿಷನ್ನ ಆನ್ಲೈನ್ಗೆ ತಂದೋ ಆವಾಗಲಿಂದನೇ ನಾನು ನಿನ್ನ ಕಂಟ್ರೋಲ್ ಮಾಡ್ತಿದ್ದೀನಿ, ನೀನು ಇಲ್ಲಿಗೆ ಬರೋ ಹಾಗೆ ಮಾಡಿದ್ದೆ ನಾನು ಅಂತ ಹೇಳ್ತಾ ಎದ್ದು ಅವಳು ಪ್ರಿಸನ್ ಹತ್ರ ಹೋಗ್ತಾನೆ. ಆವಾಗ ರೀರಿ, ನೀನು ನನ್ನ ಕಂಟ್ರೋಲ್ ಮಾಡ್ತಿದ್ಯಾ ಅಂದರೆ ನಾನು ನಿನ್ನ ಕಂಟ್ರೋಲ್ ಮಾಡಬಹುದು ಅಲ್ವಾ ಅಂತ ಅವಳ ಪವರಿಂದ ಬೆಕ್ ಕೈಯಲ್ಲಿದ್ದ ಕಂಟ್ರೋಲರ್ನ ಬ್ಲಾಸ್ಟ್ ಮಾಡ್ತಾಳೆ. ಪ್ರಿಸನ್ನ ಬ್ರೇಕ್ ಮಾಡಿ ಈಚೆ ಬರ್ತಾಳೆ. ಅಲ್ಲಿ ಬೆಕ್ ತುಂಬ ಇಲ್ಯೂಷನ್ ಕ್ರಿಯೇಟ್ ಮಾಡಿರ್ತಾನೆ. ರೀರಿ ಬೆಕ್ಗೆ ಮುಂದೆ ಬಂದು ಫೈಟ್ ಮಾಡು ಅಂತ ಹೇಳ್ತಾಳೆ. ಬೆಕ್ ಮುಂದೆ ಬಂದು ಇಲ್ಯೂಷನ್ ನಿಂಗೆ ಏನು ಮಾಡ್ತಿಲ್ಲ ಅಂದರೆ ಮೋಸ್ಟ್ಲಿ ಸತ್ಯ ಹೇಳಿದ್ರೆ ನಿಂಗೆ ನೋವಾಗ್ಬೋದು ಅಂತ ರೀರಿಗೆ ಸತ್ಯ ಹೇಳ್ತಾನೆ. ನೀನಿನ್ನು ಫೀಲ್ಡಲ್ಲೇ ಇದೆಯಾ, ನಿನ್ನ ಟೀಮ್ ಎಲ್ಲ ಸತ್ತೋಗಿದೆ ಅಂತ ಹೇಳ್ತಾನೆ. ಅದರಿಂದ ಅವಳು ಕುಸಿದು ಕೆಳಗೆ ಬೀಳ್ತಾಳೆ. ಇದೇ ಟೈಮ್ನ ಯೂಸ್ ಮಾಡಿಕೊಂಡು ಬೆಕ್ ಅವಳ ಹತ್ರ ಇದ್ದ ವಿಷನ್ ಸೂಟ್ನ ಕಿತ್ಕೋತಾ ಇರ್ತಾನೆ. ಅದನ್ನ ನೋಡೋಕೆ ಆಗದೆ ವಾಚರ್ ಅಲ್ಲಿಂದ ಹೋಗ್ತಿರ್ತಾನೆ. ಆದರೆ ಅವನು ವಾಪಸ್ ಬಂದು ರೀರಿಗೆ ಫೈಟ್ ಬ್ಯಾಕ್ ಮಾಡು ಅಂತ ಹೇಳ್ತಾನೆ. ಆವಾಗ ರೀರಿ ಎದ್ದು ವಾಪಸ್ ವಿಷನ್ ಸೂಟ್ನೆಲ್ಲ ಬೆಕ್ಕಿಂದ ಕಿತ್ಕೊಂಡು ಬೆಕ್ ಹತ್ರ ಇದ್ದ ನ್ಯಾನೈಟ್ ಪಾರ್ಟಿಕಲ್ಸ್ನ ತಗೊಂಡು ಅವನು ಕ್ರಿಯೇಟ್ ಮಾಡಿದ್ದ ಇಲ್ಯೂಷನ್ನ ಶಟ್ ಡೌನ್ ಮಾಡಿ ಜನಗಳಿಗೆ ಹೋಪ್ ರೀತಿ ಅವೆಂಜರ್ ಸಿಂಬಲ್ನ ಕ್ರಿಯೇಟ್ ಮಾಡ್ತಾಳೆ. ಇದನ್ನ ವಾಚರ್ ನೋಡ್ತಾ ಇರ್ತಾನೆ. ವಾಚರ್ನ ಇನ್ನೂ 3 ಜನ ವಾಚರ್ಸ್, ಅವ್ರ ಹೆಸರು ಎಮಿನೆನ್ಸ್, ಇನ್ಕಾರ್ನೇಟರ್ ಮತ್ತು ಎಕ್ಸಿಕ್ಯೂಷನರ್, ನೋಡ್ತಾ ಅವನು ಮತ್ತೆ ರಿಯಾಲಿಟಿಯಲ್ಲಿ ಇಂಟರ್ಫಿಯರ್ ಆಗಿ ಅವನ ಭಾಷೆನ ಮುರಿದಿದ್ದಾನೆ, ನಾವು ಇನ್ಮೇಲೆ ವಾಚರ್ನ ವಾಚ್ ಮಾಡೋಣ ಅಂತ ಹೇಳ್ತಾರೆ. ಅಲ್ಲಿಗೆ ಎಪಿಸೋಡ್ 5 ಮುಗಿಯುತ್ತೆ. ಎಪಿಸೋಡ್ 6 ಜೊತೆ ನಾಳೆ ಸಿಗ್ತೀನಿ. ಜೈ ಕರ್ನಾಟಕ.